ಪಂಚಾಯಿತಿಯಿಂದ ಮನೆ ಬೇಕು ಅಂತಂದರೆ ಮಂಚ ಹೇರಬೇಕಂತೆ. ಕಲಬುರಗಿ ಜಿಲ್ಲೆಯಲ್ಲೊಂದು ಅಮಾನವೀಯ ಘಟನೆ. ನಿಮಗೆ ಮನೆ ಬೇಕಂದರೆ ನನ್ನ ಜೊತೆ ಮಲಗಬೇಕು. ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಗ್ರಾಮ ಪಂಚಾಯಿತಿ ಸದಸ್ಯ. ಎಸ್, ಮಹಿಳೆಗೆ ಪದೇ ಪದೇ ಕರೆ ಮಾಡಿ ಲೈಂಗಿಕ ಕಿರುಕುಳ ಕೊಟ್ಟಿರುವಂತಹ ಒಂದು ಘಟನೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ನಡೆದಿರುವಂತಹದ್ದು. ಎಸ್, ಮಹಿಳೆಗೆ ಪದೇ ಪದೇ ಕರೆ ಮಾಡಿ ಲೈಂಗಿಕ ಕಿರುಕುಳ ಕೊಡ್ತಿದ್ದಂತಹ ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ. ಎಸ್, ಪಂಚಾಯಿತಿಯಿಂದ ಮನೆ ಬೇಕು ಅಂತಂತಂದರೆ ಮಂಚ ಹೇರಬೇಕಂತೆ. ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ ಗ್ರಾಮ ಪಂಚಾಯಿತಿ ಸದಸ್ಯ. ಎಸ್, ಆ ಮಹಿಳೆಯ ಮುಖವನ್ನು ನಾವು ಕಂಪ್ಲೀಟಾಗಿ ಬ್ಲರ್ ಮಾಡಿರುವಂಥದ್ದು. ಯಾಕೆಂದರೆ ಆಕೆ ಸಂತ್ರಸ್ತೆ ಆಗಿರೋದ್ರಿಂದ ಆಕೆಯ ಮುಖವನ್ನು ನಾವು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲೊಬ್ಬ ಕೀಚಕ ಗ್ರಾಮ ಪಂಚಾಯಿತಿ ಸದಸ್ಯ ಇದನ್ನಲ್ಲ, ಆತ ಮನೆ ಬೇಕು ಅಂತಂದರೆ ನನ್ನ ಜೊತೆ ಮಲಗಬೇಕು, ನೀನು ನನ್ನ ಜೊತೆ ಮಂಚ ಹೇರಬೇಕು ಅಂತಂತ ಹೇಳಿ ಆಕೆಯನ್ನು ಪೀಡಿಸ್ತಾ ಇದ್ದ. ಆಕೆ ಈಗ ಮಾಧ್ಯಮಗಳ ಮುಂದೆ ಬಂದಿರುವಂತಹದ್ದು. ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆ ಗ್ರಾಮ ಪಂಚಾಯಿತಿ ಸದಸ್ಯ ಯಾರು ಅನ್ನೋದನ್ನು ಕೂಡ ನಾನು ಮುಂದೆ ರಿವೀಲ್ ಮಾಡ್ತೀನಿ. ಸದ್ಯಕ್ಕೊಂದು ಈ ರೀತಿಯಾದಂತಹ ಒಂದು ಘಟನೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನಲ್ಲಿ ನಡೆದಿರುವಂತಹದ್ದು. ಎಸ್, ಪಂಚಾಯಿತಿ ಮನೆ ಇವನ ಜೊತೆ ಮಲಗಬೇಕಂತೆ. ಪಂಚಾಯಿತಿ ಮನೆ ಬೇಕು ಅಂತಂದರೆ ಇವನ ಜೊತೆ ಮಲಗಬೇಕಂತೆ. ಮರಗುತ್ತಿ ಪಂಚಾಯಿತಿಗೆ ಆಯ್ಕೆಯಾಗಿರುವ ನೀಲಕಂಠ ಮನೆ ಮಾಡಿಸಿಕೊಡುವುದಾಗಿ ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದಾನೆ. ಹಣ ನೀಡದಿದ್ದರೆ ತನ್ನ ಜೊತೆ ನೀನು ಮಲಗಬೇಕು ಹೀಗಂತ ಒತ್ತಾಯ ಮಾಡಿರುವಂತಹದ್ದು. ನೀನು ಬರದಿದ್ದರೆ ನಿನ್ನ ಮಗಳನ್ನು ಕೂಡ ಕಳುಹಿಸು ಹೀಗಂತ ಬೆದರಿಕೆ ಕೂಡ ಹಾಕಿದ್ದಾನೆ. ಪದೇ ಪದೇ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ನೀಲಕಂಠ ವಿರುದ್ಧ ದೂರು ಕೊಟ್ಟಿರುವಂಥದ್ದು. ಈಗಾಗಲೇ ನೀಲಕಂಠನ ವಿರುದ್ಧ BNS ಸೆಕ್ಷನ್ 75, 78, 79 ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಎಸ್, ಇವನೇ ನೀಲಕಂಠ. ಈತ ಗ್ರಾಮ ಪಂಚಾಯಿತಿಯ ಸದಸ್ಯ. ಈ ಪಾಪಿ ಆಕೆಗೆ ಮನೆ ಕೊಡ್ತೀನಿ, ಮನೆ ಬೇಕು ಅಂತಂದರೆ ನೀನು ಮಂಚ ಹೇರಬೇಕು, ನೀನು ಬಂದಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ಮಗಳನ್ನಾದರೂ ಕಳಿಸ್ಕೊಡು ಅಂತೇಳಿ ಪದೇ ಪದೇ ಈ ಮಹಿಳೆಗೆ ಪೀಡಿಸ್ತಾ ಇದ್ದ ಈ ಕಾಮುಕ. ಈತನ ವಿರುದ್ಧ ಈಗ ದೂರು ಕೂಡ ದಾಖಲಾಗಿರುವಂತಹದ್ದು. ಈತನ ಹೆಸರು ನೀಲಕಂಠ ಅಂತೇಳಿ. ಇವನ ಮೇಲೆ ಯಾವ್ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ ಅಂತಂದರೆ BNS ಆ್ಯಕ್ಟ್ ಅಡಿಯಲ್ಲಿ 75, 78, 79 ಈ ಸೆಕ್ಷನ್ ಅಡಿಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿರುವಂತಹದ್ದು. क्या बोलता है मेरे से? उसका नाम नीलकंठ है। कौन सा पंचायत? मरगुत्ती पंचायत। ಯಾವ ಊರು? ಮಾಸಾಪುರ ತಾಂಡ. ಮಾಸಾಪುರ ತಾಂಡ. ಅವ್ರ ಹೆಸರು ಮೆಂಬರ್ ಹೆಸರು ಸದಸ್ಯರ ಹೆಸರು मेंबर है नीलकंठ। वही मेंबर हुआ।